ಆನೇಕಲ್ ದಲಿತ ಸೇವಾ ಸಂಘದ ವತಿಯಿಂದ ನಡೆದ 135ನೇ ಅದ್ದೂರಿಯಾದ ಅಂಬೇಡ್ಕರ್ ಜಯಂತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮಾಯಸಂದ್ರ ಚಂದ್ರಪ್ಪರವರ ಮಾರ್ಗದರ್ಶನದಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮುಖ್ಯ ಅತಿಥಿಗಳು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ, ದಲಿತ ಸೇವಾ ಸಂಘದ ವತಿಯಿಂದ ಸಾರ್ವಜನಿಕರಿಗೆ ಪಾನಕ, ಮಜ್ಜಿಗೆ ಸೇರಿದಂತೆ ಅನ್ನ ಸಂತರ್ಪಣೆ. ಹೊಸೂರು ರಸ್ತೆಯ ಮಡಿವಾಳ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮ. ಮಡಿವಾಳ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಲಾವೃಂದದೊಂದಿಗೆ ಮೆರವಣಿಗೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ದಲಿತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಚಂದ್ರಪ್ಪ, ರಾಜ್ಯ ಕಾರ್ಯದರ್ಶಿ ಮಂಜುನಾಥ್, ಬೆಂಗಳೂರು ನಗರ ಅಧ್ಯಕ್ಷರಾದ ಕೃಷ್ಣ, ಯುವ ನಾಯಕರುಗಳಾದ ಭಾನುಚಂದನ್ ಹಾಗೂ ಮನುಚಂದನ್ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾನೂನು ವಿಭಾಗದ ಅಧ್ಯಕ್ಷರಾದ ಸಾಗರ್, ಯೂತ್ ಕಾಂಗ್ರೆಸ್ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಮೋನಿಶ್ ರೆಡ್ಡಿ, ಸಮಾಜ ಸೇವಕರಾದ ಸುರೇಶ್ ಸೇರಿದಂತೆ ದಲಿತ ಸೇವಾ ಸಂಘದ ಪದಾಧಿಕಾರಿಗಳು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇವತ್ತಿನ ದಿನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮೋತ್ಸವವನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಮಡಿವಾಳ ಟೋಟಲ್ ಮನ್ ಮುಂಭಾಗದಲ್ಲಿ ಏನು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಅಂದರೆ ಇದೊಂಥರ ದೇಶದ ಒಂಥರ ಹಬ್ಬ ಆಗೋಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಗಳು, ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು, ಅವರ ಹುಟ್ಟಿ 135 ವರ್ಷ ಆದ್ರೂ ಸಹ ಇನ್ನೂ ಅಳಿಸೋಗಿಲ್ಲ. ಇನ್ನೂ 135 ವರ್ಷ ಆದ್ರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಕೊಡುಗೆಗಳು ಅದು ಯಾವತ್ತಿಗೂ ಮಾಸಿ ಹೋಗೋದಿಲ್ಲ, ಚಿರಋಣಿಯಾಗಿರ್ತದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಮಹಿಳೆಯರಿಗಾಗಿರ್ಬೋದು, ಮಹಿಳೆಯರಿಗೆ ಮೆಟರ್ನಿಟಿ ಲೀವ್ಸ್ ಆಗಿರ್ಬೋದು, ಮಹಿಳೆಯರಿಗೆ ಆಸ್ತಿನಲ್ಲಿ ಸಮಪಾಲಾದಂಥ ಹಕ್ಕಾಗಿರ್ಬೋದು, ಅದಾದ ಮೇಲೆ ಪ್ರತಿಯೊಬ್ಬರಿಗೂ ಓಟಿನ ಹಕ್ಕಾಗಿರ್ಬೋದು, ಅದಾದ ನಂತರ ಮುಂಚೆ ಬ್ರಿಟಿಷರ ಕಾಲದಲ್ಲಿ 14 ಅವರು ದುಡಿಬೇಕಾಗಿತ್ತು ಪ್ರತಿಯೊಬ್ಬರು ಸಾರ್ವಜನಿಕರು, ಅದನ್ನು 8 ಅವರಿಗೆ ತೊಗೊಂಬಂದಂಥ ಒಂದು ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾಗಿದೆ. ಇವತ್ತಿನ ದಿನ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಕೇವಲ ಒಂದು ಜಾತಿಯ ನಾಯಕರಂತ ಪ್ರತಿಯೊಬ್ಬರು ಗುರುತಿಸಿದ್ರು. ಆದರೆ ಭಾಳಷ್ಟು ಜನಕ್ಕೆ ಅರಿವಾಗಬೇಕಾಗಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಯ ನಾಯಕ ಅಲ್ಲ, ಎಲ್ಲ ಪ್ರತಿಯೊಂದು ಜಾತಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಗಳಿದೆ. ಸೊ ಪ್ರತಿಯೊಂದು ಜಾತಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನೆನೆದು ಇವತ್ತು ಅವರಿಗೆ ಪುಷ್ಪಾರ್ಪಣೆ, ಮಾಲಾರ್ಪಣೆ ಮಾಡೋದಕ್ಕೆ ಇವತ್ತಿನ ದಿನ ಬಂದಿದ್ದೀವಿ. ಸಾಕಷ್ಟು ಯುವಕರು ಎಷ್ಟು ನಾಯಕರು ಪ್ರಭಾವಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು ಬಳಸ್ಕೊಳ್ತಾ ಇರೋದು ಇತ್ತೀಚಿನ ದಿನಗಳು ಸಾಕಷ್ಟು ಕಂಡುಬಂದಿದೆ. ಅದನ್ನು ಮುಖ್ಯವಾಗಿ ಬೆಂಗಳೂರು ಅಂತ ಮಾತನಾಡ್ತೀನಿ. ಸೊ ಆಸ್ ಎ ಯುವಕರಾಗಿ ನೀವು ಅಂಥ ಯುವಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ನೋಡಿ, ನಾನು ಹೇಳೋದು ಒಂದೇ ಒಂದು ಮಾತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗಲೇ ಹೇಳಿದ್ದಾರೆ, ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಏನಂದರೆ ಫಸ್ಟು ಶಿಕ್ಷಣ, ಸಂಘಟನೆ, ಹೋರಾಟ. ನಾವು ಯಾವಾಗ ಶಿಕ್ಷಣವನ್ನು ಕಲಿತೀವೋ ನಾವು ಎಜುಕೇಟ್ ಆಗ್ತೀವಿ. ನಾವು ಯಾವಾಗ ಎಜುಕೇಟ್ ಆಗ್ತೀವೋ ಇಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಮಗದೊಂದು ಬೇರೆಯವ್ರ ಮಾತನ್ನು ಕೇಳಿ ಯಾವುದೇ ಥರ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಹೋಗೋಕ್ಕಾಗೋದಿಲ್ಲ. ಸೊ ನಾನು ಪ್ರತಿಯೊಬ್ಬರು ಯುವಕರಿಗೆ ಹೇಳೋದೇನೆಂದರೆ, ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ, ಪ್ರತಿಯೊಬ್ಬರು ಯುವಕರು ಅಷ್ಟೇ ಫಸ್ಟು ಎಜುಕೇಷನ್ ಪಡೀರಿ. ಎಜುಕೇಷನ್ ಪಡೆದ್ರೆ ತಾವು ಯಾವತ್ತಿದ್ರೂ ಅಷ್ಟೇ, ನೀವು ಯಾರ ಮುಂದೆನೂ ಅಷ್ಟೇ ಸ್ವಾವಲಂಬಿಯಾಗಿ ಬದುಕ್ಬೋದು, ಇಂಡಿಪೆಂಡೆಂಟಾಗಿ ಬದುಕ್ಬೋದು. ಇವತ್ತಿನ ದಿನ IAS, IPS, IRS ದೇಶದ ಮೂಲೆಯಿಂದ ಒಂದು ಬಡತನ, ಒಂದು ಬಡ ಕುಟುಂಬದಿಂದ ಒಬ್ಬರು ಸಿದ್ದರಾಮಯ್ಯ ಅಂತವ್ರು ಕೂಡ ಇವತ್ತಿನ ದಿನ CM ಆಗಿದ್ದಾರೆ. ಅಂದರೆ ಸಿದ್ದನಗುಂಡಿಯಿಂದ, ಮೈಸೂರಿಂದ ಬಂದಂಥ ಒಬ್ಬ ಸಿದ್ದರಾಮಯ್ಯ ಇವತ್ತು CM ಆಗಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನನೇ ಕಾರಣ. ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬರಿಗೂ ಹೇಳೋದೊಂದೇ, ಯುವಕರಿಗಾಗಲಿ, ದೊಡ್ಡವ್ರಿಗಾಗಲಿ, ಮಹಿಳೆಯರಿಗಾಗಲಿ ಎಲ್ಲರೂ ಅಷ್ಟೇ ಶಿಕ್ಷಣವನ್ನು ಮಾಡಿರಿ, ಶಿಕ್ಷಣವನ್ನು ಕಲೀರಿ, ಸಂಘಟನೆ ಮಾಡಿ, ಹೋರಾಟ ಮಾಡಿ, ತಮ್ಮ ಇದನ್ನು ತಾವಿದು ಮಾಡಿ. ಸಾಗರ್ ಅಂತ ಹೇಳಿ, ದಲಿತ ಸೇವಾ ಸಂಘದ ರಾಜ್ಯ ಕಾನೂನು ಸಲಹೆಗಾರ. ಸರಿ, ಅಂಬೇಡ್ಕರ್ ಅವರ ಎಲ್ಲ ಭಾಗದಲ್ಲೂ ಕೂಡ ರಾಜ್ಯಗಳ ಎಲ್ಲ ಸರ್ಕಾರಗಳು ಕಾರ್ಯಕ್ರಮ ಅಧಿಕೃತವಾಗಿ ಮಾಡ್ತಾರೆ. ಮತ್ತು ಸಂಘ ಸಂಸ್ಥೆಗಳು ಮತ್ತು ಅವರ ಅಭಿಮಾನಿಗಳು ಸ್ವಲ್ಪ ಮತ್ತು ಸಂವಿಧಾನದ ಬಗ್ಗೆ ಪ್ರೀತಿ ಇರ್ತಕ್ಕಂಥವರು, ಸಂವಿಧಾನ ರಚನೆ ಮಾಡಲು ಮುಖ್ಯ ಕಾರಣಕರ್ತರಾದಂಥ ಅಂಬೇಡ್ಕರ್ ಅವರ ಜನ್ಮದಿನವನ್ನು
ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡ್ತಾರೆ. ಅವರು ಇಷ್ಟು ವರ್ಷ ಅವ್ರನ್ನ ಯಾಕೆ ಜ್ಞಾಪಿಸ್ತಾರೆ ಅವ್ರು ಮಾಡಿದಂಥ ಕೆಲಸ ಒಳ್ಳೆ ಕೆಲಸ. ಅವ್ರನ್ನ ಒಂದೇ ಒಂದು ವರ್ಷಕ್ಕೆ ಸೀಮಿತ ಮಾಡ್ತಾಯಿದ್ರು. ಅವರು ಮುಂದುವರೆದನ್ನ ಈ ದೇಶದ ಜನರ ಹಿತಾಸಕ್ತಿ ಕಾಪಾಡಬೇಕು ಅಂತ, ಅದರಲ್ಲೂ ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲರು ನಮ್ಮ ದೇಶದಲ್ಲಿ ಯಾರಿದ್ರು ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು, ಎಲ್ಲ ಪ್ರಾಂತ್ಯಗಳು ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಆದ್ಯತೆ ವಿದ್ಯಾಭ್ಯಾಸದಲ್ಲಿ ಎಲ್ಲ ಕೊಡಬೇಕು ಅಂತ, ಮತ್ತು ಎಲ್ಲರಿಗೂ ಸಮಾನತೆ ಈ ದೇಶದಲ್ಲಿ ರಾಷ್ಟ್ರಪತಿಗಳು ಒಂದೇ ಹೋಗು, ಸಾಮಾನ್ಯ ಮಂತ್ರಿಗಳು ಕೂಡ ಒಂದೇ ಕೊಟ್ಟುವಂಥದ್ದನ್ನು ಜ್ಞಾಪಕ ಮಾಡುವಂಥ ಕೆಲಸ ಇವತ್ತು ನಮ್ಮ ಎಲ್ಲ ಈ ಭಾಗದೆಲ್ಲ ಯುವಕರೆಲ್ಲ ಸೇರಿ ಪೂಜೆಗೆ ಮಾಡೋದು ಮತ್ತು ಅವರ ಭಾವಚಿತ್ರವನ್ನು ಮೆರವಣಿಗೆ ಮಾಡ್ತಾರೆ. ನಾನು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸುವ ಆದರ್ಶಗಳನ್ನು ನೀವೆಲ್ಲ ಕೂಡ ಬೈರೂಡಿಸ್ಕೊಳ್ಳಿ ಅಂತ ಹೇಳಿ ಅದೆಲ್ಲ ಮೇಡಮ್ ಇವತ್ತಿನ ಕಾರ್ಯಕ್ರಮ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ವಿಶ್ವದ ಮೂಲೆ ಮೂಲೆಗಳಲ್ಲೂ ಕೂಡ ಇವತ್ತು ಬಾಬಾ ಸಾಹೇಬರ ಕಾರ್ಯಕ್ರಮವನ್ನು ಹಬ್ಬದ ರೀತಿಯಲ್ಲಿ, ಹಬ್ಬದ ವಾತಾವರಣದಲ್ಲಿ ಇವತ್ತು ಎಲ್ಲ ಕಡೆಯೂ ಆಚರಣೆ ಮಾಡ್ತಾಯಿದ್ದಾರೆ. ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಎಲ್ಲ ಕಡೆಯೂ ಬಾಬಾ ಸಾಹೇಬರು ಏನು ಯಾವ ರೀತಿ ಎಲ್ಲ ಸಮುದಾಯಗಳಿಗೆ ಯಾವ ರೀತಿ ಅವರು ನಡೆದಂಥ ರೀತಿ, ಅವರು ಯಾವ ರೀತಿ ಭೀಮ ಸೈನಿಕರಿಗೆ ಯಾವ ರೀತಿ ಅವರು ಮಾರ್ಗದರ್ಶನವನ್ನು ಕೊಟ್ಟರು, ಅದೇ ರೀತಿಯಾಗಿ ಇವತ್ತು ಭೀಮ ಸೈನಿಕರು ಪ್ರತಿ ವರ್ಷ ಕೂಡ ಜಾಸ್ತಿ ಆಗ್ತಾನೆ ಇದ್ದಾರೆ, ಹೊರತಾಗಿ ಕಮ್ಮಿ ಅಂತೂ ಆಗ್ತಾ ಇಲ್ಲ. ಇವತ್ತು ಬಾಬಾ ಸಾಹೇಬ್ರನ್ನ ಯಾರು ಅರ್ಥ ಮಾಡ್ಕೊಂಡಿದ್ದಾರೋ ಅವರು ಪ್ರತಿಯೊಬ್ಬರು ಕೂಡ ಬಾಬಾ ಸಾಹೇಬ್ರ ಕಾರ್ಯಕ್ರಮವನ್ನು ಮಾಡೇ ಮಾಡ್ತಾರೆ. ಮೊದಲು ಸ್ವಲ್ಪ ಇದ್ದರು, ಈಗ ಎಲ್ಲ ಮೂಲೆಗಳಲ್ಲಿ ಕೂಡ ಎಲ್ಲ ಜಾತಿ ಜನಾಂಗದವರು, ಎಲ್ಲ ಸಮುದಾಯದವರು ಇವತ್ತು ಬಾಬಾ ಸಾಹೇಬರ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಬಾಬಾ ಸಾಹೇಬರು ನಿಜವಾಗ್ಲೂ ಕೂಡ ನಾವು ಅವ್ರು ನೆನೆಸ್ಕೊಂಡ್ರೆ ಇವತ್ತು ಏನಪ್ಪ ಇಷ್ಟೊಂದು ಹೋರಾಟ ಅವರು ಮಾಡಿದ್ರೆ, ಇಷ್ಟೊಂದು ಸಾಧನೆ ಮಾಡಿದ್ರೆ, ಒಬ್ಬರೇ ಒಬ್ಬಂಟಿಗರಾಗಿ ಇಡೀ ವಿಶ್ವದಲ್ಲೇ ರೆಕಾರ್ಡ್ ಬೇಕಾಗಬೇಕಂತ ಒಂದು ಸಾಧನೆಯನ್ನು ಇವತ್ತು ಮಾಡಿದ್ದಾರೆ. ಎಲ್ಲ ಸಮುದಾಯದವ್ರನ್ನು ಸವರ್ಣೀಯರು ಕೊಟ್ಟಂಥ ಕಿರುಕುಳ, ಮೇಲ್ಜಾತಿಯವರು ಕೊಟ್ಟಂಥ ಕಿರುಕುಳ, ಆ ನೋವನ್ನು ಅನುಭವಿಸ್ಕೊಂಡು ಹೋರಾಟ ಮಾಡಿ ಎಲ್ಲ ಜಾತಿ ಜನಾಂಗಕ್ಕೂ ಒಂದು ದಾರಿದೀಪವನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಇಡೀ ವಿಶ್ವದಲ್ಲೇ 38 ಡಿಗ್ರಿಗಳನ್ನು ಪಡೆದು ವಿಶ್ವದಲ್ಲೇ ಚೇತನವನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅವರೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು ನಾವು ಅಂದ್ಕೊಂಡಿರ್ತೀವಿ ಇವತ್ತು ನಾವೆಲ್ಲ ಕೂಡ ಲಕ್ಷಾಂತರ ಜನ ಹೋರಾಟಗಳನ್ನು ಮಾಡ್ತೀವಿ, ಆದರೂ ಕೂಡ ಯಾವುದೇ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ರು ಕೂಡ ಯಾವುದು ಸರ್ಕಾರದ ಕೆಲಸಗಳಾಗಿರ್ಬೋದು, ಬೇರೆ ಬೇರೆ ಕೆಲಸಗಳಾಗಿರ್ಬೋದು, ಏನೂ ಕೂಡ ಒಂದು ಸಾಧನೆಯನ್ನು ಮಾಡೋಕ್ಕಾಗ್ತಾಯಿಲ್ಲ. ಪ್ರತಿದಿನ ಹೋರಾಟಗಳು ಮಾಡ್ತೀವಿ, ಆದರೆ ಇವತ್ತು ನಾವು ಲಕ್ಷಾಂತರ ಜನ ಹೋರಾಟ ಮಾಡಿದ್ರು ಕೂಡ ಏನೂ ಸಾಧನೆ ಮಾಡೋಕ್ಕಾಗ್ತಾ ಇಲ್ವಲ್ಲ. ಅಂಥ ಕಾಲದಲ್ಲಿ ಬಾಬಾ ಸಾಹೇಬರು ಎಲ್ಲ ಬದಿಗೊತ್ತಿ, ತನ್ನ ಪ್ರಾಣವನ್ನೇ ಬದಿಗೊತ್ತಿ ಅಂಥ ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಮಕ್ಕಳನ್ನ ಡಿಗ್ರಿ ಮಾಡಿಸ್ತೀವಿ, IAS ಮಾಡಿಸ್ತೀವಿ, KS ಮಾಡಿಸ್ತೀವಿ. ಅಂಥ ಕಾಲದಲ್ಲಿ ಅವರು ಇವತ್ತು ನಮಗೆ ಎಲ್ಲ ಮೂಲಭೂತ ಸೌಕರ್ಯಗಳಿದೆ, ಆದರೂ ಕೂಡ ಸೌಕರ್ಯಗಳು ಇದ್ದರೂ ಕೂಡ ನಾವು ನಮ್ಮ ಮಕ್ಕಳು ಓದ್ತಾ ಇಲ್ಲ, ನಾವುಗಳು ಸರಿಯಾಗಿ ಶಿಕ್ಷಣವನ್ನು ಅವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ. ಅಂಥ ಕಾಲದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಶಿಕ್ಷಣ ಪಡೆದು ಆ ಶಿಕ್ಷಣದಲ್ಲಿ ಬಹಳ ತಾರತಮ್ಯವನ್ನು ಕೊಟ್ಟರು, ಅವರಿಗೆ ಬಹಳ ಕಿರುಕುಳವನ್ನು ಕೊಟ್ಟರು, ಬಹಳ ನೋವನ್ನು ಕೊಟ್ಟರು. ಅಂಥ ಕಾಲದಲ್ಲಿ ಅವರು ಒಬ್ಬಂಟಿಗರಿಗೆ ಸಪ್ರೇಟಾಗಿ ಸ್ಕೂಲಲ್ಲಿ ಅವರು ಸಪ್ರೇಟಾಗಿ ಗೋಣಿ ಚೀಲದ ಮೇಲೆ ಕೂರಿಸಿ ಅವ್ರಿಗೆ ಅಷ್ಟೊಂದು ಕಿರುಕುಳ ಕೊಡ್ತಾಯಿದ್ರು. ಆದರೂ ಕೂಡ ಆ ಕಿರುಕುಳವನ್ನೆಲ್ಲ ಲೆಕ್ಕಿಸದೆ ಇವತ್ತು ಅಂಥ ಒಂದು ಡಿಗ್ರಿಗಳನ್ನು ಪಡೆದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆಲ್ಲ ಭಾಳ ಸಂತೋಷ ಆಗ್ತದೆ. ಅಂಥ ಮಹಾನ್ ವ್ಯಕ್ತಿಯನ್ನು ಇಡೀ ಸಮುದಾಯದವರು ಪೂಜೆ ಮಾಡಲೇಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ಹೋರಾಟವನ್ನು ಮಾಡಲೇಬೇಕಾಗ್ತದೆ. ಏನು ಇವತ್ತು ಎಲ್ಲ ಜಾತಿ ಸಮುದಾಯದವರಿಗೆ ಅವರು ಮಾಡಿರ್ತಕ್ಕಂಥ ಒಂದೊಂದು ಸಾಧ್ಯಗಳು ನೆನೆಸ್ಕೊಂಡ್ರೆ ಇವತ್ತು ವಿಶ್ವದ ಮೂಲೆಗಳಲ್ಲೂ ಕೂಡ ಎಲ್ಲ ಜಾತಿ ಸಮುದಾಯದವರು ಇವತ್ತು ಏನು ಬೇರೆ ಬೇರೆ ರೀತಿಯಲ್ಲಿ ಎಷ್ಟು ಒಂದು 100 ಹಬ್ಬಗಳು ಬರ್ತದೆ ಹಿಂದೂಗಳಿಗೆ. ಅಂಥ ಹಬ್ಬಗಳನ್ನು ಆಚರಣೆ ಮಾಡೋ ಬದಲಿಗೆ ಬಾಬಾ ಸಾಹೇಬರ ಹಬ್ಬವನ್ನು ಆಚರಣೆ ಮಾಡಿದ್ರೆ ನಿಜವಾಗ್ಲೂ ಎಲ್ಲೋ ಒಂದು ಜಾಗದಲ್ಲಿ ಅವ್ರಿಗೆ ಒಂದು ಸಾರ್ಥ ಆಗ್ತದೆ. ಯಾಕಂತ ಹೇಳಿದ್ರೆ ಅವ್ರು ಮಾಡಿರೋಂಥದ್ದು ಇವತ್ತು ನೋಡಿ, ಮುಸಲ್ಮಾನರಿಗೆ ಓಟ್ನ ಹಕ್ಕನ್ನು ಕೊಟ್ಟಿರಲಿಲ್ಲ, ಬಾಬಾ ಸಾಹೇಬರು ಮುಸಲ್ಮಾನರಿಗೆ ಓಟನ್ನು ಹಕ್ಕನ್ನು ಕೊಟ್ಟರು. ಇವತ್ತು ಸ್ತ್ರೀಯರಿಗೆ
ಇವತ್ತು ಏನು ಜಮೀನನ್ನ ಹಕ್ಕನ್ನು ಕೊಟ್ಟರು. ಜಮೀನಲ್ಲಿ ಎಲ್ರಿಗೂ ನಿಮಗೂ ಕೂಡ ಹೆಣ್ಣುಮಕ್ಕಳಿಗೂ ಕೂಡ ಹಕ್ಕಿದೆ ಅಂತಕ್ಕಂಥ ಒಂದು ಇದನ್ನು ಕೊಟ್ಟರು. ಅಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೊಬೇಕಾಗ್ತದೆ. ಈ ಎಲ್ಲ ಕೂಡ ಕೈ ಕೊಟ್ಟು ಕೂತ್ಕೊಂಡ್ರೆ ನಿಜವಾಗ್ಲೂ ಕೂಡ ನಾವೇನು ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಕೆಲವರು ಅರ್ಥ ಮಾಡ್ಕೊಂಡಿದ್ದಾರೆ, ಬಾಬಾ ಸಾಹೇಬರು ಬರೀ SC STಗಳಿಗೆ ಮಾತ್ರ ಅಂದ್ಕೊಂಡಿದ್ದಾರೆ. ನಿಜವಾಗಲೂ ಅದು ತಪ್ಪು. ಬಾಬಾ ಸಾಹೇಬರು SC STಗಳಿಗಲ್ಲ, ಎಲ್ಲ ಜಾತಿ ಸಮುದಾಯಕ್ಕೂ ಇವತ್ತು ಬಾಬಾ ಸಾಹೇಬರು ಚಿರುಣಿಯಾಗಿ ಆ ಸಂವಿಧಾನಕ್ಕೆ, ಆ ಜಾತಿಗೆ ಅನುಗುಣವಾಗಿ ಏನೇನು ಸೇರಬೇಕು ಆ ಸವಲತ್ತುಗಳು ಅದನ್ನು ಸೇರೋ ರೀತಿಯಲ್ಲಿ ಇವತ್ತು ಬಾಬಾ ಸಾಹೇಬರು ಇವತ್ತು ಹೋರಾಟವನ್ನು ಮಾಡಿ ಅಂಥ ಸಂವಿಧಾನವನ್ನು ನಮಗೆ ಬರೆದು ಕೊಟ್ಟಿದ್ದಾರೆ. ಅದ್ರ ಭಾಗದಲ್ಲಿ ಇವತ್ತು ಇಡೀ ಸರ್ಕಾರ ಬಾಬಾ ಸಾಹೇಬರು ಏನು ಬರೆದಿದ್ರು 2 ವರ್ಷ 18 ತಿಂಗಳು 11 ದಿನ ಇವತ್ತು ಏನು ಕುರಿತು ಇಡೀ 7 ರಾಜ್ಯಗಳನ್ನು ಒಳಗೊಂಡು ಎಲ್ಲ ರೀತಿಯಲ್ಲಿ ಅವರ ಒಪಿನಿಯನ್ ಇವರು ಏನು ಬರೆದಿದ್ರು ಸಂವಿಧಾನ ಎಲ್ಲ ರಾಷ್ಟ್ರಗಳು ಒಪ್ಕೊಂಡಾಗ ಇವರು ಎಲ್ಲ ಅವರನ್ನು ತೀರ್ಮಾನ ಮಾಡಿ ಇಲ್ಲ ಇನ್ನು ಬರೆದಿರೋದು ಸರಿಯಾಗಿದೆ, ಇದನ್ನು ಪಾಸ್ ಮಾಡ್ಬೋದು ಅಂತೇಳಿ ಓಕೆ ಮಾಡಿದಾಗ ಇವತ್ತು ಆ ಒಂದು ಅನುಗುಣವಾಗಿ ಇವತ್ತು ಸರ್ಕಾರ ನಡೀತಾ ಇದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಇವತ್ತು ಬಾಬಾ ಸಾಹೇಬರು ನಮ್ಮನ್ನಾಗಲಿ 135 ವರ್ಷಗಳಾಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಡೆನೂ ಇವತ್ತು ಇದಾಗಬೇಕು, ಏನು ಆ ಹಬ್ಬದ ರೀತಿಯಲ್ಲಿ ಇವತ್ತು ಇದು ರ್ಯಾಲಿಗಳಾಗಬೇಕು, ಧರಣಿಗಳಾಗಬೇಕು, ಹೋರಾಟಗಳು ಮಾಡಬೇಕು, ನಮ್ಮ ಹಕ್ಕುಗಳನ್ನು ಪಡ್ಕೊಬೇಕು. ನಮ್ಮ ಒಂದು ಜಾತಿಗೆ ಅನುಗುಣವಾಗಿ ಯಾರು ಎಲ್ಲ ಜಾತಿಯಲ್ಲಿ ಹಿಂದುಳಿದವರಿದ್ದಾರೆ. ಇವತ್ತು ಮೊದಲು ಬಾಬಾ ಸಾಹೇಬರು ಮೊದಲು ಹೇಳಿದ್ದೆ ಹಂಗೆ, ನಮಗೆ ಮೊದಲು ಶಿಕ್ಷಿತರಾಗಿ ಅನಂತ ಸಂಘಟಿತರಾಗಿ ಅದಾದ ನಂತರ ಹೋರಾಟವನ್ನು ಮಾಡಿ ಮೊದಲು ನಾವು ಶಿಕ್ಷಣವನ್ನು ಕಲಿಬೇಕು. ಶಿಕ್ಷಣ ಕಲ್ತಿಲ್ಲ ಅಂದರೆ ಜೀವನದಲ್ಲಿ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ. ಶಿಕ್ಷಣ ಕಲಿತರೆ ಅನಂತರ ನಾವು ಸಂಘಟನೆ ಮಾಡ್ಬೋದು. ಅದಾದ ನಂತರ ಸಂಘಟನೆ ಮಾಡಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಆಮೇಲೆ ಹೋರಾಟ ಕೇಳಿದ್ರೆ ನಮ್ಮ ಸೌಲಭ್ಯಗಳನ್ನು ಪಡ್ಕೊಬೇಕಾಗ್ತದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು, ನಮ್ಮ ಸೌಲಭ್ಯಗಳನ್ನು ಪಡ್ಕೊಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ದಿವಸ ಬಾಬಾ ಸಾಹೇಬ್ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಕಷ್ಟು ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಒಂದು ಕೊಡುಗೆ ಇವತ್ತಿನ ನೀವು ನೆನೆಸ್ಕೊತಿರೋದು ಯಾವ ಕೊಡುಗೆಯನ್ನು ನೆನೆಸ್ಕೊತೀವಿ? ಇವತ್ತು ಅವರ ಮಾಡಿರ್ತಕ್ಕಂಥ ಕೊಡುಗೆ ಅಂತ ಹೇಳಿದ್ರೆ ನಾವು ಒಂದಲ್ಲ, ಅವರು ಒಂದೊಂದು ಕೊಡುಗೆನೂ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಕೊಡುಗೆ. ಯಾಕಂದರೆ ಇವತ್ತು ಅವರ ನೆರಳಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಇವತ್ತು ಸರ್ಕಾರದ ಕೆಲಸಗಳಾಗಿರ್ಬೋದು, ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗಳು IAS, KS, IPS ಎಲ್ಲ ಅಧಿಕಾರಿಗಳು ಕೂಡ ಬಾಬಾ ಸಾಹೇಬರ ಮಾರ್ಗದರ್ಶನದಲ್ಲೇ ಅವ್ರು ನಡ್ಕೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ ಇವತ್ತು ಅವರ ಸಾಧನೆಗಳು ನಿಜವಾಗ್ಲೂ ನೆನೆಸ್ಕೊಂಡು ನಾವು ಬುಕ್ಕುಗಳು ಓದ್ತಾ ಇದ್ದರೆ ಏನಪ್ಪ ನಿಜಾನ ಇವರು ಕೊಟ್ಟಿರೋ ಕಷ್ಟ, ಇವ್ರು ಕೊಟ್ಟಿರೋ ಕಾರ್ಪಣ್ಯ ಇವತ್ತು ನಾವು ಇವತ್ತು ಅಂದ್ಕೊಡ್ತೀವಿ. ಸುಮ್ಮನೆ ಒಂದು ಊರು ಚೇರ್ಮನ್ ಆದರೆ ಲಕ್ಷಾಂತರ ರೂಪಾಯಿ ಕೋಟಿ ಅಂತ ಸಂಪಾದನೆ ಮಾಡ್ತಾರೆ. ಇವತ್ತು ಕಾಲದಲ್ಲಿ ಬಾಬಾ ಸಾಹೇಬರು ಕಾನೂನು ಸಚಿವರಾಗಿದ್ದರು. ಆ ಕಾನೂನು ಸಚಿವರಾಗಿದ್ದವರು ಕೂಡ ಅವರು ಹಣ ಮಾಡಲಿಲ್ಲ. ಹಣ ಮಾಡ್ತಿದ್ದಾಗ ಅಂತ ಸತ್ತಂಥ ಸಂದರ್ಭದಲ್ಲಿ ಅವ್ರಿಗೆ ಆ ದಫನ ಮಾಡೋದಕ್ಕೆ ಸಾವಿಗೆ ದುಡ್ಡು ಇರಲಿಲ್ಲ. ಯಾಕಂದರೆ ಇವತ್ತು ಕಾಲದಲ್ಲಿ ಯಾರಾದರೂ ಇರ್ತಾರೆ, ಬರೀ ಚೇರ್ಮನ್ ಆದರೂ 100 ಕೋಟಿ ಮಾಡಿರ್ತಾರೆ. ಅಂಥ ಕಾಲದಲ್ಲಿ ಆ ಕಾಲದಲ್ಲಿ ಅವ್ರು ಕಾನೂನು ಸಚಿವರಾಗಿ ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಯಾಕಂದರೆ ಅವ್ರು ಹೇಳಿದ್ದೇ ವೇದವಾಕ್ಯ ಇತ್ತು, ಅವರು ಬರೆದಿದ್ದೆ. ಯಾಕಂದರೆ ಬರೆದಂಥ ಕಾನೂನನ್ನು ಅಡಿಯಲ್ಲಿ ನಡೀತಾ ಇದ್ರು. ಆದರೂ ಕೂಡ ಈ ಸಮುದಾಯಕ್ಕೋಸ್ಕರ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಆ ಕಾನೂನು ಪದವಿಯನ್ನೇ ಬಿಟ್ಟು ರಿಸೈನ್ ಮಾಡಿ ಆಚೆ ಬಂದರು. ಹಂಗಾಗಿ ಅಂಥ ನಿಜವಾದ ಹೋರಾಟಗಾರರು ನಮಗೆ ಬೇಕು. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಆ ಬಾಬಾ ಸಾಹೇಬರ ಅನುಯಾಯಿಗಳಾಗಬೇಕು. ಅಂಥ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾರೆ. ಸರ್, ಇನ್ನೊಂದು ಕಡೆ ಆನೇಕಲ್ ತಾಲೂಕಲ್ಲಿ ದಲಿತ ನಾಯಕರ ಮತ್ತು ಸಂಸ್ಥಾಪಕ ರಾಜ್ಯಾಧ್ಯಕ್ಷರ 4 ಜನ ತಾಲೂಕಲ್ಲಿ ಹೆಸರುವಾಸಿಯಾಗಿದೆ. ಸೊ ಇಂಥ ಒಂದು ತಾಲೂಕಿನಲ್ಲಿ ನೀವು ಕೂಡ ರಾಜ್ಯಾಧ್ಯಕ್ಷರಾಗಿದ್ದೀರಿ, ಒಂದು ತಾಲೂಕಿನಿಂದ ಬಂದಂತಹ ನೀವು ಕೂಡ ರಾಜ್ಯಾಧ್ಯಕ್ಷರಾಗಿದ್ದೀರಿ. ಬಟ್ ಆನೇಕಲ್ ತಾಲೂಕಿನಲ್ಲಿ ಸಾಕಷ್ಟು ದಲಿತ ಯುವಕರ ಕೊಲೆಗಳಾಗಿರ್ಬೋದು, ಮತ್ತು ಒಂದಷ್ಟು ದಲಿತರ ಮೇಲೆ ಆಗಿರ್ತಕ್ಕ ಹಲ್ಲೆಗಳಾಗಿರ್ಬೋದು. ಇದೆಲ್ಲ ಒಂದು ಕಡೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಒಂದಷ್ಟು ದಲಿತ ನಾಯಕರ ಒಂದು ಹಿಂದೆ ಆಗ್ತಾ ಇದ್ದಾರೆ. ಯಾಕೆ ಅಷ್ಟೊಂದು ಹಲ್ಲೆಗಳಾಗಿರ್ಬೋದು? ಅದನ್ನು ಮುಖ್ಯವಾಗಿ ದಲಿತ MLA ಆಗಿದೆ, ಅದು ಕೂಡ ದಲಿತ ನಾಯಕ. ದಲಿತರ ಸಾಕಷ್ಟು ಹಲ್ಲೆಗಳಾಗ್ತಾ ಇರೋದು ಆನೇಕಲ್ ತಾಲೂಕಲ್ಲಿ. ಸರ್, ಆನೇಕಲ್ ತಾಲೂಕು ಅಂದರೆ ಮೊದಲಿಂದಲೂ ಕೂಡ ದಲಿತರ ಒಂದು ಮೇಲ್ಗೈ. 80% ಆನೇಕಲ್ ತಾಲೂಕಿನಲ್ಲಿ ದಲಿತರು ಜಾಸ್ತಿ ಇದ್ದಾರೆ. ಮೊದಲು ಸಂಘಟನೆಗಳು ಕಡಿಮೆ ಇದ್ವು, ಜನಸಂಖ್ಯೆಯೂ ಕೂಡ ಅಷ್ಟೇ ಕಡಿಮೆ ಇದ್ವು. ಈಗ ಜನಸಂಖ್ಯೆ ಜಾಸ್ತಿನೂ ಆಗ್ತಾ ಇದೆ, ಸಂಘಟನೆಗಳು ಜಾಸ್ತಿ ಆಗ್ತಾಯಿದ್ವು. ಸಂಘಟನೆಗಳು ಜಾಸ್ತಿ ಆದರೂ ಕೂಡ ಅಲ್ಲಿ ಏನಾಗ್ತದೆ, ಈ ಸವರ್ಣೀಯರು ಅವ್ರ ಜೊತೆ ದಲಿತ ಮುಖಂಡರುಗಳು ಶಾಮೀಲಾಗಿ ಅವ್ರ ಜೊತೆ ಯಾವತ್ತೂ ಶಾಮೀಲಾಗ್ತಾರೋ ದಲಿತರೇ ಇವತ್ತು ಎತ್ತುಕಟ್ಟಿ ಕೊಲೆ ಮಾಡಿಸುವಂಥ ಕೆಲಸಗಳು ಆನೇಕಲ್ ತಾಲೂಕಲ್ಲಿ ಜಾಸ್ತಿ ನಡೀತಾ ಇದ್ದಾವೆ. ಅದರಲ್ಲಿ ಕೂಡ ಸಂಘಟನೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಏನು ಮಾಡ್ತಾ ಇದ್ದಾರೆ, ಬರೀ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾಯಿದ್ದಾರೆ. ಯಾವತ್ತೂ ಸಂಘಟನೆಗಳು ರಿಯಲ್ ಎಸ್ಟೇಟ್ ದಂಧೆಗೆ ಹೋದ್ರೋ ಅವಾಗ ಲಿಟಿಗೇಷನ್ ಶುರುವಾಗ್ತದೆ.
ಲಿಟಿಗೇಷನ್ ಶುರುವಾದಾಗ ಹಣ ಮಾಡೋದಕ್ಕೆ ಶುರುವಾಗ್ತಾರೆ. ನೀನು ಮುಂದೆ ನಾನು ಮುಂದೆ ಅಂತೇಳಿ ಬೇರೆಯೊಬ್ಬರ ಮಧ್ಯದಲ್ಲಿ ನುಗ್ಗಿ ದಲಿತರನ್ನೇ ಎತ್ತುಕಟ್ಟಿ ದಲಿತರನ್ನೇ ಕೊಲೆ ಮಾಡುವಂಥ ಪರಿಸ್ಥಿತಿ ಇವತ್ತು ಆನೇಕಲ್ ತಾರೀಕಲ್ಲಿ ಹೆಚ್ಚಾಗಿ ನಡೀತಾ ಇದೆ. ಹಾಗಾಗಿ ನಾನು ಕೇಳಿಕೊಳ್ಳೋದು ಎಲ್ಲ ಮುಖಂಡರುಗಳನ್ನಷ್ಟೇ, ಯಾವುದೇ ಮುಖಂಡರು ಸಂಘಟನೆ ಮುಖಂಡರುಗಳು ಇವತ್ತು ರಿಯಲ್ ಎಸ್ಟೇಟ್ ದಂಧೆಯನ್ನು ಬಿಟ್ಟು ನಿಜವಾಗೂ ಹೋರಾಟಕ್ಕೆ ಬಂದ್ರಿ. ನೀವು ಸಂಘಟನೆ ಲೀಡರ್ಗಳಾಗಿದ್ದೀರಿ, ಹೋರಾಟದ ಮುಖಾಂತರ ಬಂದು ಏನು ಸರ್ಕಾರದ ಸವಲತ್ತುಗಳನ್ನು ನೇರವಾಗಿ ಇವತ್ತು ಎಷ್ಟೋ ಜನ ಬಡವರಿದ್ದಾರೆ, ದಲಿತರಲ್ಲೇ ಬಡವರು ಇವತ್ತು ಊಟಕ್ಕೆ ಇದ್ದ ಪರಿಸ್ಥಿತಿಯಲ್ಲಿ ಇವತ್ತು ನರಳಾಡ್ತಾ ಇದ್ದಾರೆ. ಇದಿಲ್ಲ MLA ಇವತ್ತು ಶಾಸಕರು ನಮ್ಮ ಆನೇಕಲ್ ತಾಲೂಕಲ್ಲಿ ಶಾಸಕರು ಸಮುದಾಯದವರು ಇವತ್ತು ದಲಿತ ಸಮುದಾಯದವರು ಇದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಯಾರನ್ನೂ ಬಿಟ್ಕೊಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಹೆಂಗಂದರೆ ದಲಿತರನ್ನ ಇಟ್ಕೊಂಡ್ರೆ ಬೇರೆ ಜನಾಂಗ ಸಮುದಾಯದವರು ದಂಗೆ ಎದ್ದೊಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ಶಾಸಕರು ತಪ್ಪು ತಿಳ್ಕೊಳಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಎರಡೂ ಸಮುದಾಯದವರು ಬೇಕು. ಹಾಗಾಗಿ ಯಾರಿಗೆ ಅವ್ರು ಇಂಡೈರೆಕ್ಟಾಗಿ ಯಾರಿಗೆ ಏನೇನು ಮಾಡಬೇಕು ಅವ್ರಿಗೂ ನೋವಿರ್ತದೆ. ಯಾಕಂದರೆ ಆ ಒಂದು ಸಮುದಾಯದಲ್ಲಿ ಬಂದು ಆ ಕರುಳಿನಲ್ಲಿ ಬಂದಿರ್ತಾರೆ, ಅವ್ರಿಗೂ ನೋವಾಗ್ತದೆ. ಆದರೂ ಕೂಡ ಏನೋ ಮ್ಯಾನೇಜ್ ಮಾಡಿಕೊಂಡು ನಾವು ಬರೇ ಸಮುದಾಯದವ್ರಿಗೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು, ಯಾವ ಟೈಮಲ್ಲಿ ಅವ್ರಿಗೆ ಕಣ್ಣೀರನ್ನು ಒರೆಸ್ಬೇಕು, ಯಾವ ಟೈಮಲ್ಲಿ ಅವ್ರಿಗೆ ಸಮಾಧಾನವನ್ನು ಮಾಡಬೇಕು ಅಂಥೇಳಿ ಸವರ್ಣೀಯರ ಸಪೋರ್ಟನ್ನು ತಗೊಂಡು ದಲಿತರ ಮುಖಂಡರಿಗೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ನಾವು ಕೂಡ ಪೇಪರ್ಗಳಲ್ಲಿ ನೋಡ್ತಾ ಇದ್ದೀವಿ, ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ. ಅವರು ಯಾರನ್ನೂ ಬಿಟ್ಕೊಡೋಂಥ ಪರಿಸ್ಥಿತಿ ಇಲ್ಲ. ಅವ್ರು ಬಿಟ್ಕೊಟ್ರೆ ಇವತ್ತು ದಲಿತರು ಒಂದು ಕಡೆ ಓಟ್ ಹಾಕ್ತಾ ಇಲ್ವಲ್ಲ, ಒಂದೇ ಕಡೆ ಎಲ್ಲ ಒಗ್ಗಟ್ಟಾಗಿ ಓಟ್ ಹಾಕಿದ್ರೆ ಅವರು ಆರಾಮಾಗಿ ದಲಿತರ ಪರವಾಗಿ ಸಪೋರ್ಟ್ ಮಾಡ್ತಾರೆ. ಇವತ್ತು ದಲಿತರ ಒಂದು ಒಗ್ಗಟ್ಟಲ್ಲಿ ಇಲ್ವಲ್ಲ, ದಲಿತರು ಒಬ್ಬೊಬ್ಬರು ಒಂದು ರೀತಿಯಲ್ಲಿ ಚಿತ್ರಪತ್ರಗಳಾಗಿದ್ದಾರೆ. ಹಾಗಾಗಿ ದಲಿತರು ಯಾವ ಪಕ್ಷದಲ್ಲಿದ್ದಾರೆ, ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ, ಒಂದು ಪಕ್ಷದಲ್ಲಿಲ್ಲ ದಲಿತರು. ಹಾಗಾಗಿ ಆ ಒಂದು ಇದರಲ್ಲಿ ಅವರು ತಾರತಮ್ಯ ನೋಡಿದೆ ಎಲ್ಲ ಪಕ್ಷದ ಜೊತೆ ಶಾಮೀಲಾಗಿ ಎಲ್ಲರೂ ನಮಗೆ ಬೇಕು, ನಾವೆಲ್ಲರೂ ಅಣ್ತಮ್ಮಂದ್ರೆ ಅಂತೇಳಿ ಏನೋ ಒಂದು ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.